ಎಲ್ರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರ ಮಂಡ್ಯ ಲೋಕಸಭಾ ಕ್ಷೇತ್ರದ್ದು ಈಗ ಆಲ್ಮೋಸ್ಟ್ ಎಲ್ಲಾ ಒಂದು ಹಂತಕ್ಕೆ ಬಂದು ನಿಂತೈತಿ. ಮಂಡ್ಯನ ಒಂದ್ 2 ಸ್ಟೆಪ್ ಮುಂದೆ ಹೋಗಿ ವಿಚಾರ ಮಾಡಿದಾಗ ಇಲ್ಲೇ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಪರವಾಗಿ ಕ್ಯಾನ್ವಾಸ್ ಮಾಡ್ತಾರ, ಪ್ರಚಾರ ಮಾಡ್ತಾರ ಅನ್ನೋದು ಒಂದು ಬಹು ಮುಖ್ಯ ಘಟಕ ಬಂದು ನಿಂತೈತಿ. ಅವರು ಮಾಧ್ಯಮದವ್ರು ಕೇಳಿರೋ ಪ್ರಶ್ನೆಕ ಒಂಥರ ಎಸ್ಕೇಪಿಸ್ಟ್ ಆನ್ಸರ್ ಕೊಟ್ಟಾರ, ಬಹಳ ನೀಟಾಗಿ. ಆಕ್ಚುಲಿ ಏನ್ ನಡೆದೈತಿ ಅದೇ ಆನ್ಸರ್ ಕೊಟ್ಟಾರ, ಬಟ್ ಅದ್ರೊಳಗ ಸ್ವಲ್ಪ ಎಸ್ಕೇಪಿಸ್ಟ್ ಐತಿ. ಅಂದ್ರ ನನಗ್ ಹೈಕಮಾಂಡ್ನವ್ರು ಏನು ಕೆಲಸ ವಹಿಸ್ತಾರ ಆ ಕೆಲಸ ಅಷ್ಟ ನಾನ್ ಮಾಡ್ತೀನಿ ಅಂತ ಅನ್ನೋ ಮಾತನ್ನು ಅಂದಾರ. ಜೊತೆಗೆ ನನಗನ್ಸಿದ ಮಟ್ಟಿಗೆ ಅವರು ಕಂಡೀಷನ್ ಮಾಡಿರ್ಬಹುದು ಹೈಕಮಾಂಡ್ ಜೊತೆಗೆ. ನಾನು ಮಂಡ್ಯಕ್ಕೆ ನಿಲ್ಬೇಕಾಗಿತ್ತು, ಗೆಲ್ಬೇಕಾಗಿತ್ತು ಅಂತ ವ್ಯಕ್ತಿ ಇದ್ದೆ ನಾನು. ಆದ್ರೆ ಈ ತರ ಕಾರಣಾಂತರದಿಂದ ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಆಗದೇ ಇರುವಂತ ಪರಿಸ್ಥಿತಿ ಒಳಗ ಎಲ್ಲೋ ಒಂದ್ ಕಡೆ ಮುಜುಗರನೂ ಆಗ್ಬಹುದು ನನ್ನ ಕ್ಷೇತ್ರದೊಳಗ ನಾನು ಕುಮಾರಸ್ವಾಮಿ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗಕ. ಅದ್ರ ಸಲುವಾಗಿ ನೀವು ಒಂದ್ ಕೆಲಸ ಮಾಡ್ರಿ, ಅವ್ರಿಗೂ ಸಂಶಯ ಬಂದಿರಬಾರ್ದು, ನನಗೂ ಅನುಕೂಲ ಆಗಿರ್ಬೇಕು. ಆ ತರ ಕೆಲವೊಂದಿಷ್ಟು ಕ್ಯಾನ್ವಾಸಿಗೆ ಒಂದು ಟೈಮ್ ಟೇಬಲ್ ನ ಫಿಕ್ಸ್ ಮಾಡ್ರಿ ಅಂತ ಹೇಳ್ತಾರ. ಬಹುಶಃ ಹೈಕಮಾಂಡ್ನವ್ರು ಇದಕ್ಕ ಒಪ್ಕೊಂಡಿರೋ ಎಲ್ಲಾ ಸಾಧ್ಯತೆ ಐತಿ. ಅವ್ರಿಗೆ ಪ್ರಚಾರಕ್ಕೆ ಟೈಮ್ ಟೇಬಲ್ ಯಾವ ಪ್ರಕಾರ ಕೊಟ್ಟಾರಪ್ಪ ಅಂತಂದ್ರ ಮಂಡ್ಯ ಜಿಲ್ಲಾ ಬಿಟ್ಟು ಬೇರೆ ಕಡೆ ಪ್ರಚಾರ ಮಾಡ್ರಿ ಅನ್ನೋ ಮಾತು ಒಂದು ಆಶ್ವಾಸನೆ ಬಿಜೆಪಿ ಅವರು ಸುಮಲತಾ ಅವ್ರಿಗೆ ಕೊಟ್ಟಾರ. ಈ ಒಂದು ದೃಷ್ಟಿಯಿಂದ ಅವರು ಹೈಕಮಾಂಡ್ ಅವ್ರಿಗೆ ಕೆಲವೊಂದಿಷ್ಟು ಪ್ರೆಷರ್ ತಗೊಂಡು ಕಂಡೀಷನ್ ಮಾಡಿರ್ಬೋದು ಅಂತ ಅನ್ಸಾಕತೈತಿ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ಈ ಒಂದು ಸುದ್ದಿ ನಿಮಗೆ ಏನಾದ್ರು ಇಷ್ಟ ಆತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ, ಇದೇ ತರ ಸಪೋರ್ಟ್ ಕಂಟಿನ್ಯೂ ಇರ್ಲಿ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ